ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕಾನ್ವಿಕಾ ಕುಕಿಂಗ್ ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇವತ್ತಿನ ನನ್ನ ವ್ಲಾಗ್ನಲ್ಲಿ ನಾನು ಪ್ರತಿ ವಾರ ಗೌಡ್ಗೆರೆಗೆ ಬರ್ತಾಯಿದ್ದೀನಿ. ಸೊ ಇವತ್ತಿಗೆ ನಾನು ಬಂದಿರೋದು 3ನೇ ವಾರ. ಈ ವಾರದಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ, ಪ್ರತಿ ಸಾರಿ ಬಂದಾಗಲೂ ಅಂದ್ಕೊಳ್ತಾ ಇದ್ವಿ ಚಾಮುಂಡೇಶ್ವರಿ ಕೆಳಗಡೆನೇ ಇರೋ ಮ್ಯೂಸಿಯಮ್ಗೆ ಹೋಗಬೇಕು ಅಂತ. ಬಟ್ ಹೋಗೋಕ್ಕಾಗ್ತಾ ಇರಲಿಲ್ಲ. ಈ ಸಲ ಅಂತೂ ಪಕ್ಕ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೀವು ಕೂಡ ಮ್ಯೂಸಿಯಮ್ ಹೇಗಿದೆ ಅಂತ ಗೌಡ್ಗೆರೆಗೆ ಹೋದಾಗ ಒಂದ್ಸಲ ನೋಡಿ. ಹಾಗೆ ಯಾರ್ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಎಂಟ್ರೆನ್ಸ್ಗೆ ಹೋಗ್ತಾಯಿದ್ದೀವಿ. ಅಂದರೆ ಮ್ಯೂಸಿಯಮ್ ನೋಡೋದಕ್ಕೆ ಒಳಗಡೆ ಹೋಗ್ಬೇಕು ಇವಾಗ. ಸೊ ಪೂಜೆ ಎಲ್ಲ ಮುಗೀತು. ಸೊ ಎಂಟ್ರೆನ್ಸು ಫೀಸ್ ಬಂದು ಒಬ್ರಿಗೆ 50 ರೂಪಾಯಿನೂ ಇರುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ 1 ರಿಂದ 5 ವರ್ಷದ ಮಕ್ಕಳಿಗೆ ಒಳಗಡೆ ಹೋಗೋಕ್ಕೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಗಾನ್ವಿಗೆ ಇವಾಗ ಬಂದು 4 ವರ್ಷ. ಸೊ ಅವ್ಳಿಗೆ ಎಂಟ್ರಿ ಇರಲಿಲ್ಲ. ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ. ನಾವು ಸ್ಟಾರ್ಟಿಂಗಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬೇಗ ಮುಗ್ದೋಗ್ಬಿಡುತ್ತೋ, ಇಷ್ಟೇನು ಇರೋದು ಅಂತ ಅಂದ್ಕೊಂಡಿದ್ವಿ. ಸೊ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಳಗಡೆ ಹೋದಾಗ ಹೊರಗಡೆ ಬರೋದಕ್ಕೆ ಮನಸ್ಸೇ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಇದೇ ರೀತಿ ಪ್ಲೇಸ್ಗಳನ್ನ ಹೊರಗಡೆ ಏನಾದರೂ ನೋಡ್ತೀನಿ ಅಂದರೆ ಇನ್ನೂ 50 ರೂಪಾಯಿಗೂ ಜಾಸ್ತಿನೇ ಇರುತ್ತೆ. ನಾವೇ 200 ರೂಪೀಸ್ 300 ರೂಪೀಸ್ ಕೊಟ್ಟು ಪ್ಲೇಸ್ನ ನೋಡಿರೋದು ಉಂಟು. ಸೊ ಗೌಡ್ಗೆರೆನಲ್ಲೇ ಇದೆ. ದೇವಸ್ಥಾನಕ್ಕೆ ಬಂದಾಗ ಖಂಡಿತವಾಗ್ಲೂ ಒಂದು ಸಲ ವಿಸಿಟ್ ಮಾಡಿ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ. ಸೊ ನಾನು ಆವಾಗಲೇ ಹೇಳಿದ್ದೆ ಗೌಡ್ಗೆರೆ ದೇವಸ್ಥಾನಕ್ಕೆ ನಾನು ಪ್ರತಿ ವಾರ ಬರ್ತೀನಿ ಅಂತ. ಪ್ರತಿ ವಾರ ಅಂತ ಅಂದರೆ ಗೌಡ್ಗೆರೆ ದೇವಸ್ಥಾನಕ್ಕೆ ಇಷ್ಟು ವಾರ ಬರ್ತೀವಿ ಅಂತ ಮೊದಲು ಅರ್ಸ್ಕೊಂಡಿರ್ತೀವಿ. ಅಷ್ಟು ವಾರ ನಾವು ಬಂದು ಹೋಗ್ತೀವಿ ಅಷ್ಟೇ. ಇವಾಗ ನಾನು ಒಂದು 5 ವಾರ ಬರ್ತೀನಿ ಅಂತ ಅಂದ್ಕೊಂಡಿದ್ದು, ಇದು 3ನೇ ವಾರ. ಸೊ ಪ್ರತಿ ವಾರ ಅಂದರೆ ದಿನ ಬರ್ತೀನಿ ಅಂತೇನಲ್ಲ. ಸೊ ಒಂದು 5 ವಾರ ಅಂದ್ಕೊಂಡಿದ್ದೆ, ಇದು 3ನೇ ವಾರ ಬಂದಿರೋದು.
ನನಗಂತೂ ಈ ಜಾಗ ತುಂಬಾ ಇಷ್ಟ ಆಯಿತು. ಎಲ್ಲ ದೇವತೆಗಳು ಒಂದೇ ಕಡೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಈ ಪ್ಲೇಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ನೆಕ್ಸ್ಟು ಇನ್ನು ಯಾವ ಲೆವೆಲ್ಗಿರುತ್ತೆ ಅಂತಲೇ ಅಂದ್ಕೊಂಡಿದ್ದೆ. ಸೊ ಆ ಪ್ಲೇಸ್ ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ಈ ಜಾಗ ಅಂತೂ ನನಗೆ ಇನ್ನೂ ಇಷ್ಟ ಆಯಿತು. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಸೇಮ್ ನಮ್ಮ ಹಳ್ಳಿ ಕಡೆ ಹೇಗಿರುತ್ತೋ ಅದೇ ರೀತಿ ಮಾಡಿದ್ದಾರೆ. ನೋಡ್ತಾ ಇದ್ರೆ ಅಲ್ಲೇ ನಿಂತ್ಕೊಂಡು ನೋಡಬೇಕು ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಸೊ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಒಂದ್ಸಲ ವಿಸಿಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ.
ಸೊ ನೋಡಿದ್ರಲ್ಲ ಮ್ಯೂಸಿಯಂ ಎಷ್ಟು ಚೆನ್ನಾಗಿದೆ ಅಂತ. ಗೌಡಗೆರೆ ದೇವಸ್ಥಾನಕ್ಕೆ ಏನಾದರೂ ಬಂದು ಗೌಡಗೆರೆನಲ್ಲಿ ದೇವಸ್ಥಾನ ಬಿಟ್ಟು ಇನ್ನೇನು ಇಲ್ಲ ಪ್ಲೇಸು ನೋಡೋದಕ್ಕೆ, ಬಸ್ ಬರೋದಕ್ಕೆ ಇನ್ನೂ ಟೈಮಿಂಗ್ಸ್ ಇದೆ ಅಂತ ಇದ್ದಾಗ ಆರಾಮಾಗಿ 50 ರೂಪಾಯಿ ಕೊಟ್ಟು ಈ ಪ್ಲೇಸ್ನ ವಿಸಿಟ್ ಮಾಡಿದ್ರೆ ನಿಮಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಆಗುತ್ತೆ. ಹಾಗೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಫೈನಲ್ ಆಗಿ ಎಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಹೊರಗೆ ಬಂದಿದ್ದೀವಿ. ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.